ಮಹಾಗಣಾಧಿಪತಯೇ ನಮಃ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 8. ಕರ್ಮಫಲ ರುದ್ರನ ಸ್ಮರಣೆ. ವಂದೇ ತ್ವಾಂ ಸುರಸೇವ್ಯಾಂಘ್ರಿಂ ಪರಾತ್ ಪರಮಜಂ ಹರಿಂ ಯಸ್ಯ ಸ್ಮರಣ ಮಾತ್ರೇಣ ಸಿದ್ಧ್ಯಂತಿ ಚ ಮನೋರಥಾ. ನಾರದರು ಮುಂದುವರಿಸುತ್ತಾರೆ. ಪಿಶಾಚಿಯ ವೃತ್ತಾಂತವನ್ನು ಕೇಳಿದ ಶ್ರುತಕೀರ್ತಿರಾಜನು ತನ್ನ ಸಂದೇಹ ಬಗೆಹರಿಸುವಂತೆ ಕೇಳಿಕೊಂಡನು. ಆಗ ಶ್ರುತದೇವನಿಗೆ ಶ್ರುತಕೀರ್ತಿಯು ತನ್ನ ಸಂದೇಹವನ್ನು ವಿವರಿಸಿದನು. ಹೇಮಾಂಗರಾಜನಿಗೆ ಒದಗಿದ ಜನ್ಮಗಳೆಲ್ಲ ಸರಿ ಎಂದು ನೀವು ತಿಳಿಸಿದಿರಿ. ಆದರೆ ಅವನು ಯಾರಿಗೋ ದ್ರೋಹ ಉಂಟು ಮಾಡಲಿಲ್ಲ, ಯಾವುದೇ ಯೋಗ್ಯ ಬ್ರಾಹ್ಮಣನಿಗೆ ತೊಂದರೆ ಕೊಡಲಿಲ್ಲ. ಆದರೆ ಹದ್ದಿನ ಮತ್ತು ನಾಯಿಯ ಜನ್ಮ ಬರಲು ಕಾರಣವೇನು ಎಂದು ಕೇಳಿದನು. ಶ್ರುತದೇವನು ಹೇಳಿದನು, ಹಿಂದೆ ಇದೇ ಪ್ರಶ್ನೆಗೆ ಉತ್ತರವನ್ನು ರುದ್ರದೇವರು ಪಾರ್ವತಿಗೆ ಹೇಳಿದ್ದರು. ಶ್ರೀ ಲಕ್ಷ್ಮೀನಾರಾಯಣನು ಎಲ್ಲಾ ಲೋಕ ಸೃಷ್ಟಿಯ ನಂತರ ಇಹ ಪರವೆಂಬ ಲೋಕ ಸೃಷ್ಟಿಸಿದನು. ಆ ಕಾರಣದಿಂದ ಇಹಲೋಕದಲ್ಲಿ ಜಲ ಸೇವೆ, ಅನ್ನ ಸೇವೆ, ಔಷಧ ಸೇವೆ ಎಂದು 3 ಭಾಗವಾಗಿದೆ. ಇಹವೆಂದರೆ ಈ ಲೋಕಕ್ಕೆ ಸಂಬಂಧಿಸಿದ್ದು. ಪರಲೋಕಕ್ಕೆ ಸಾಧು ಸೇವೆ, ಹರಿಸೇವೆ ಮತ್ತು ಧರ್ಮದ ಸೇವೆ ಎಂಬ 3 ರೀತಿಗಳಿವೆ. ಇಹಲೋಕದಲ್ಲಿ ಕಾರಣವನ್ನು ಸಾಧನೆ ಮಾಡಿದರೆ ದ್ರವ್ಯ ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಸಜ್ಜನರ ಮನೋರಥವು ಸಿದ್ಧಿಸುತ್ತದೆ. ಆದರೆ ಕೆಲವೊಮ್ಮೆ ಅಪ್ರಿಯವಾದುದನ್ನು ಹೇಳಿದರೆ ದುಃಖಕ್ಕೆ ಕಾರಣವಾಗುತ್ತದೆ. ಈ ಸಂದರ್ಭದಲ್ಲಿ ಹಿಂದೆ ನಡೆದ ಪ್ರಸಂಗವೊಂದು ಹೀಗಿದೆ. ಯಜ್ಞದೀಕ್ಷೆಯನ್ನು ತೊಟ್ಟ ಪ್ರಜಾಪತಿಯು ತನ್ನಳಿಯನಾದ ಮಹಾದೇವನ ಬಳಿಗೆ ಬಂದನು. ಯಜ್ಞಕ್ಕಾಗಿ ಆಹ್ವಾನಿಸಲು ಬಂದ ಮಾವನನ್ನು ಮಹಾದೇವನು ಸ್ವಾಗತಿಸಲಿಲ್ಲ. ತಾನು ಅವನಿಗಿಂತ ಶ್ರೇಷ್ಠನೆಂದು ತಿಳಿದು ಹಿರಿಯರು ಕಿರಿಯರು ಬಂದಾಗ ಎದ್ದು ನಿಂತರೆ ಅದರಿಂದ ಕಿರಿಯರಿಗೆ ತೊಂದರೆ ಎಂಬ ಶಾಸ್ತ್ರವಚನದಂತೆ ಸುಮ್ಮನಿದ್ದನು. ದಕ್ಷ ಪ್ರಜಾಪತಿಯು ಕುಪಿತನಾದನು. ಸ್ಮಶಾನವಾಸಿಯೂ ದರಿದ್ರನೂ ಆದ ತನ್ನ ಅಳಿಯನ ವರ್ತನೆ ಅವರಿಗೆ ಇಷ್ಟವಾಗಲಿಲ್ಲ. ಗಜ ಚರ್ಮದ ವಸ್ತ್ರ, ಸ್ಮಶಾನವಾಸ, ಸರ್ಪಗಳ ಆಭರಣ, ಭೂತಗಣಗಳ ಸಹವಾಸ ರುದ್ರನದು. ಹಿಂದೆ ವೃಕಾಸುರನಿಗೆ ಹೆದರಿ ಓಡಿದವನಿಗೆ ಗೌರವವೇಕೆ? ಅವನನ್ನು ನಂಬಿದ ಮಗಳು ಧರ್ಮಭ್ರಷ್ಟಳಾದಳು. ಹೀಗಾಗಿ ಅಳಿಯ ಮಗಳಿಬ್ಬರು ಗೌರವ ಯೋಗ್ಯರಲ್ಲ. ಹೀಗೆಲ್ಲ ಯೋಚಿಸಿದ ದಕ್ಷ ಪ್ರಜಾಪತಿಯು ಅವರಿಬ್ಬರನ್ನು ಯಜ್ಞಕ್ಕೆ ಆಹ್ವಾನಿಸದೆ ಮನೆಗೆ ಹೋದನು. ದಕ್ಷನು ಯಜ್ಞವನ್ನಾರಂಭಿಸಿದನು. ಸಕಲ ದೇವತೆಗಳು, ಋಷಿ ಮುನಿಗಳು, ಸಿದ್ಧರು ಅಲ್ಲಿಗೆ ಆಗಮಿಸಿದ್ದರು. ಆದರೆ ರುದ್ರರು ಮಾತ್ರ ಇರಲಿಲ್ಲ. ತಂದೆಯ ಮನೆಯಲ್ಲಿ ನಡೆದಿರುವ ಯಜ್ಞಕ್ಕಾಗಿ ಪಾರ್ವತಿಯು ಹೋಗಲು ಬಯಸಿದಾಗ ಮಹಾದೇವನು, ದೈವ ನಿಂದಕನಾದ ದಕ್ಷನ ಮನೆಗೆ ಹೋಗಬೇಡ, ಹಿಂದೊಮ್ಮೆ ಅವನು ನಮ್ಮನ್ನು ಅವಮಾನಿಸಿದ್ದಾನೆ ಎಂದು ವಿವೇಕ ಹೇಳಿದರು. ತಂದೆ ಎಂಬ ಮಮತೆಯಿಂದ ಪತಿಯ ಮಾತನ್ನು ಮೀರಿ ಅವಳು ಹೊರಟಳು. ಯಜ್ಞಶಾಲೆಯಲ್ಲಿ ರುದ್ರನನ್ನು ಹೊರತು ಎಲ್ಲರಿಗೂ ಆಹುತಿ ಕೊಟ್ಟರು. ಆಗ ಪಾರ್ವತಿಯು, ಇದು ಸರಿಯಲ್ಲ. ರುದ್ರನು ಲಯಕರ್ತ ಹಾಗೂ ಜಗತ್ತಿನ ಪೋಷಕನಾಗಿದ್ದರಿಂದ ಆಹುತಿಗೆ ಸರ್ವಯೋಗ್ಯನೆನ್ನಲು ಪೂಷನೆಂಬ ಆದಿತ್ಯನು ಗಹಗಹಿಸಿ ನಕ್ಕನು. ಉಳಿದವರೂ ನಾನಾ ರೀತಿ ಹೀಯಾಳಿಸಿದರು. ತಂದೆಯು ಅವಳನ್ನು ಅವಮಾನಗೊಳಿಸಿದನು. ಇದನ್ನಾಲಿಸಿ ಕುಪಿತಳಾದ ಪಾರ್ವತಿ ಪತಿನಿಂದೆಯನ್ನು ತಾಳದೆ ಅಗ್ನಿ ಪ್ರವೇಶಗೈದಳು. ಭೂದರ್ಪಣವು ರುದ್ರದೇವನಿಗೆ ಈ ವಿಷಯ ತಿಳಿಸಿದರು. ಮಹಾದೇವನು ಕೋಪಾವಿಷ್ಟನಾಗಿ ಜಟೆಯನ್ನು ನೆಲಕ್ಕೆ ಅಪ್ಪಳಿಸಿದನು. ಆಗ ಮಹಾಕಾಯನಾದ ವೀರಭದ್ರನು ಅವತರಿಸಿದನು. ಅವನು ರುದ್ರನಿಗೆ ನಮಸ್ಕರಿಸಿ ಏನಪ್ಪಣೆ ಎನ್ನಲು ತನ್ನನ್ನು ಪಾರ್ವತಿಯನ್ನು ನಿಂದಿಸಿದ ದಕ್ಷನನ್ನು ಕೊಳ್ಳುವಂತೆ ರುದ್ರನ ಅಪ್ಪಣೆ ಆಯಿತು. ವೀರಭದ್ರನು ಯಾಗಶಾಲೆಗೆ ಹೋಗಿ ಪೂಷಣ ಹಲ್ಲನ್ನು ಮುರಿದು ಭೃಗು ಋಷಿಗಳ ಗಡ್ಡ ಮೀಸೆಗಳನ್ನು ಕಿತ್ತು ದಕ್ಷನ ತಲೆಯನ್ನು ಕತ್ತರಿಸಿದನು. ಆದರೆ ಕತ್ತರಿಸಿದಂತೆಲ್ಲಾ ಭೃಗು ಋಷಿಗಳು ತಮ್ಮ ಮಂತ್ರ ಬಲದಿಂದ ಅವನನ್ನು ರಕ್ಷಿಸುತ್ತಿದ್ದರು. ಇದನ್ನು ತಿಳಿದ ರುದ್ರನು ತಾನೇ ದಕ್ಷನ ತಲೆ ತರಿದನು. ಬ್ರಹ್ಮನು ರುದ್ರನ ಕೋಪವನ್ನು ಶಮನಗೊಳಿಸಿದ. ದಕ್ಷನಿಗೆ ಆಡಿನ ತಲೆಯನ್ನು ದಯಪಾಲಿಸಿದನು. ಪೂಷನಿಗೆ ಹಲ್ಲು ದೊರೆಯಲಿಲ್ಲ. ಮತ್ತೆ ಯಾಗವೂ ಆರಂಭವಾಯಿತು.
ಯಜ್ಞ ಮುಗಿದ ಮೇಲೆ ದೇವತೆಗಳು ತಮ್ಮ ಲೋಕಗಳಿಗೆ ಹಿಂದಿರುಗಿದರು. ಪಾರ್ವತಿಯು ದೇಹ ತ್ಯಾಗ ಮಾಡಿ ಪರ್ವತರಾಜನ ಮಗಳಾಗಿ ಅವತರಿಸಿದಳು. ಆಗ ತಾರಕಾಸುರನು ಬ್ರಹ್ಮದೇವನನ್ನು ಕುರಿತು ಘೋರ ತಪವನ್ನಾಚರಿಸಿದನು. ಪ್ರಸನ್ನನಾದ ಬ್ರಹ್ಮನಿಗೆ ತನಗೆ ದೇವತೆಗಳಿಂದ, ದೈತ್ಯ ಮಾನವ ಸರ್ಪಗಳಿಂದ ಮರಣ ಬೇಡ ಎಂಬ ವರ ಬೇಡಿದನು. ಬ್ರಹ್ಮನು ಹಾಗೆಯೇ ಆಗಲೆಂದು ಹೇಳಿ ಶಿವನ ಮಗನಿಂದ ಹೊರತಾಗಿ ಯಾರಿಂದಲೂ ನಿನ್ನನ್ನು ಕೊಲ್ಲಲಾಗದಿರಲಿ ಎಂದು ವರ ನೀಡಿದನು. ಶಿವನಿಗೆ ಹೆಂಡತಿ ಮಕ್ಕಳಿಲ್ಲದಿರುವಾದ್ದರಿಂದ ತಾರಕನು ಒಪ್ಪಿದನು. ತಾರಕಾಸುರನಿಂದ ಪೀಡಿತರಾದ ದೇವತೆಗಳು ಬ್ರಹ್ಮನ ಮೊರೆ ಹೊಕ್ಕರು. ಬ್ರಹ್ಮದೇವನು ತಾನು ವರ ಕೊಡುವಾಗ ರುದ್ರಪುತ್ರನ ಹೊರತಾಗಿ ನೀನು ಅವಧ್ಯ ಎಂದಿದ್ದೇನೆ. ಈಗ ರುದ್ರಪತ್ನಿ ಸತಿಯು ಹಿಮವಂತನ ಮಗಳು ಪಾರ್ವತಿಯಾಗಿ ಜನ್ಮ ತಾಳಿದ್ದಾಳೆ. ನೀವೆಲ್ಲರೂ ಶಿವನು ವಿವಾಹವಾಗಲು ಉಪಾಯ ಮಾಡಬೇಕೆಂದನು. ಬೃಹಸ್ಪತಿಯ ಸಲಹೆಯಂತೆ ಇಂದ್ರನು ನಾರದರು ಮತ್ತು ಕಾಮದೇವನನ್ನು ಕರೆಸಿದರು. ನಾರದರಿಗೆ ಹಿಮಾಲಯನಿಗೆ ಮಗಳನ್ನು ಶಿವನಿಗೆ ವಿವಾಹ ಮಾಡಿಕೊಡೆಂದು ಹೇಳಬೇಕೆಂದು, ಮನ್ಮಥನಿಗೆ ಶಿವನ ತಪೋಭಂಗ ಮಾಡಿ ಪಾರ್ವತಿಯನ್ನು ಮೋಹಿಸುವ ಉಪಾಯ ಹೂಡಬೇಕೆಂದು ಆದೇಶಿಸಿದನು. ಕಾಮದೇವನು ಕೂಡಲೇ ವಸಂತ ಋತುರಾಜನ ಜೊತೆ ಹಿಮಗಿರಿಯನ್ನು ತಲುಪಿ ಅಲ್ಲಿ ಸುಂದರವಾದ ವಾತಾವರಣ ಸೃಜಿಸಿದನು. ತಪಸ್ಸನ್ನಾಚರಿಸುತ್ತಿದ್ದ ರುದ್ರನಿಗೆ ಪಾರ್ವತಿಯಲ್ಲಿ ಮೋಹ ಉಂಟಾಗುವಂತೆ ಕಾಮನು ಪುಷ್ಪಬಾಣ ಪ್ರಯೋಗಿಸಿದನು. ಇದನ್ನು ತಿಳಿದ ರುದ್ರದೇವರು ವಿಚಲಿತರಾಗಿ ತೊಡೆಯ ಮೇಲೆ ಕುಳಿತಿದ್ದ ಪಾರ್ವತಿಯನ್ನು ದೂರ ಸರಿಸಿ ತಮ್ಮ ಮೂರನೆಯ ಕಣ್ಣನ್ನು ತೆರೆದನು. ಅವರ ನೇತ್ರಾಗ್ನಿ ಜ್ವಾಲೆಯಿಂದ ಕಾಮದೇವನು ಬಿಲ್ಲು ಬಾಣ ಸಹಿತ ಭಸ್ಮನಾದನು. ದೇವತೆಗಳು ಹಾಗೂ ಕಾಮಪತ್ನಿ ರತಿ ವಸಂತರು ಪಲಾಯನ ಮಾಡಿದರು. ಪಾರ್ವತಿಯು ಹೆದರಿದಳು. ಮಹಾದೇವರು ಅಂತರ್ಧಾನರಾದರು. ಮನ್ಮಥನು ತನ್ನ ತಪ್ಪಿನಿಂದ ನಾನಾ ಜನ್ಮ ತಾಳಿದನು. ಮಹಾದೇವರನ್ನು ಪೂಜಿಸಿ ಗೌರವಿಸಬೇಕು, ಇಲ್ಲದಿದ್ದರೆ ಇದರಿಂದ ಅನರ್ಥವಾಗುತ್ತದೆ ಎಂದು ಶ್ರುತದೇವನು ತಿಳಿಸಿದನೆಂಬಲ್ಲಿಗೆ ಸ್ಕಂದ ಪುರಾಣದಲ್ಲಿನ ವೈಶಾಖ ಮಹಾತ್ಮೆಯ 8ನೇ ಅಧ್ಯಾಯ ಮುಗಿಯಿತು. ನಾಳೆ ಅಧ್ಯಾಯ 9 ಅಶೂನ್ಯ ಶಯನ ವ್ರತ ನಿರೂಪಣೆ ಬಗ್ಗೆ ತಿಳಿದುಕೊಳ್ಳೋಣ. ಜ್ಞಾನದೀಪಂ ಜಗನ್ನಾಥಂ ತರುಣಾದಿತ್ಯ ಸನ್ನಿಭಂ ನಮಾಮಿ ಶಿರಸಾ ವಾಚಾ ಕಾಯ ಧರ್ಮಾರ್ಥ ಸಿದ್ಧಯೇ.